ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಈಗ ನೋಡಿ, ಕುಂಭರಾಶಿಗೆ ಮೀನರಾಶಿಗೆಲ್ಲ ಸಾಡೆ ಸಾತಿ ನಡೀತಿದೆ ಅಂತ ತುಂಬಾ ಜನ ಭಯಪಡಿಸ್ತಾ ಇರ್ತಾರೆ. ಹಾಗಿದ್ಮೇಲೆ ಈ ರಾಶಿ ಹುಟ್ಟಿದವರು ಎಲ್ಲರಿಗೂ ಸಮಸ್ಯೆಗಳಾಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಒಂದೇ ಡೇಟ್ ಅಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ. ನೋಡಿ, ಯಾವಾಗ್ಲೂ ಕೂಡ ನಮ್ಮ ಬರ್ತ್ ಟೈಮು ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಯೂಶುವಲ್ ಆಗಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಹಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನೂ ಮ್ಯಾಚ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಉದ್ಯೋಗದ ವಿಚಾರ ಸಂಬಂಧಪಟ್ಟ ಪ್ರಶ್ನೆ ನೋಡುವಾಗ, ನಿಮ್ಮ ಜಾತಕದಲ್ಲಿರುವಂತಹ ದಶಾಂಶ ಚಾರ್ಟ್, ದಶಮ ಭಾವ, ಗ್ರಹಗಳು ಜೊತೆಯಲ್ಲಿ ಅಲ್ಲಿರುವಂತಹ ಯೋಗಗಳು, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಇದೆ ಅಂದ್ರೆ ಹಸ್ತದಲ್ಲೂ ಕೂಡ ಆ ಗಜಕೇಸರಿ ಯೋಗ ರಿಫ್ಲೆಕ್ಟ್ ಆಗಿದೆಯಾ? ಯಾಕೆಂತಂದ್ರೆ ಈ ಒಂದು ಹಸ್ತದಲ್ಲಿರುವಂತಹ ಗುರುಗ್ರಹದ ಸ್ಥಾನ ಏನಿದೆ, ಅಲ್ಲಿರುವಂತಹ ಸಣ್ಣ ಸಣ್ಣ ಲೈನ್ಸ್ಗಳು ನಮಗೆ ಆ ಒಂದು ಟೈಮ್ ಪೀರಿಯಡ್ ತೋರಿಸುತ್ತೆ. ಸೊ ಗಜಕೇಸರಿ ಯೋಗ ಎರಡು ರಿಫ್ಲೆಕ್ಟ್ ಆಗಿರ್ಬೇಕು. ನಂತರ ಪ್ರಶ್ನೆ ಶಾಸ್ತ್ರ, ಹೀಗೆ ಸ್ಟೆಪ್ ಬೈ ಸ್ಟೆಪ್ ನೋಡುವಾಗ ನೋಡಿ, ನಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆದ್ರೂ ಸಹ ಹಸ್ತರೇಖೆಗಳು ಮಿಸ್ಟೇಕ್ ಆಗಲ್ಲ. ಎರಡನ್ನೂ ಕಂಬೈನ್ ಮಾಡುವಂತಹ ನಾಡಿ ಜ್ಯೋತಿಷದ ಮೂಲಕವಾಗಿ ಪ್ರೆಡಿಕ್ಷನ್ಸ್ ನ ಬಹಳ ಚೆನ್ನಾಗಿ ಈಸಿಯಾಗಿ ಕೊಡ್ಬೋದು. ಬಹಳಷ್ಟು ಜನ ಏನ್ ಮಾಡ್ತಾರೆ, ಡೇಟ್ ಮೇಲೆ, ಹೆಸರು ಮೇಲೆ, ರಾಶಿ ಮೇಲೆ ಹೇಳೋದ್ರಿಂದ ಮಿಸ್ಟೇಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ನಮ್ಮ ಇಂಡಿವಿಜುವಲ್ ಆಗಿರುವಂತಹ ನಮಗೇ ಆಗಿರುವಂತಹ ಪ್ರಿಡಿಕ್ಷನ್ ಅಲ್ಲ ಅದು. ಬಟ್ ಹಸ್ತರೇಖೆಗಳು ಒಬ್ಬರ ತರ ಇನ್ನೊಬ್ಬರಿಗೆ ಇರೋದಿಲ್ಲ, ಬಹಳ ಅಕ್ಯುರೇಟ್ ಆಗಿರುತ್ತೆ. ಎರಡನ್ನು ಮ್ಯಾಚ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಪ್ರೆಡಿಕ್ಷನ್ಸ್ ಕೊಡಬಹುದು. ಈ ರೀತಿ ಪ್ರೆಡಿಕ್ಷನ್ಗಾಗಿ ಭೈರವಿ ಆಸ್ಟ್ರೋದಲ್ಲಿ ನೀವು ನಿಮ್ಮ ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಕರ್ಕಾಟಕ ರಾಶಿ 2026 ಮೇ 10ನೇ ತಾರೀಕಿನ ನಂತರದಲ್ಲಿ ಈ ವಾರ ಫಲದಲ್ಲಿ ಗ್ರಹಗಳ ಒಂದು ಟ್ರಾನ್ಸಿಟ್ ಇಂದ ನಮ್ಮ ಮೇಲೆ ಏನೆಲ್ಲ ಪರಿಣಾಮ ಆಗ್ಬೋದು, ಎಸ್ಪೆಷಲಿ ಕರ್ಕಾಟಕ ರಾಶಿಯವರಿಗೆ ಅಂತ ನೋಡೋದಾದ್ರೆ, ಅಷ್ಟಮದಲ್ಲಿರುವಂತಹ ರಾಹು. ಅಷ್ಟಮ ಅಂದ್ರೆ ಮಾಂಗಲ್ಯ ಸ್ಥಾನ, ಅಷ್ಟಮ ಅಂತಂದ್ರೆ ಸಡನ್ ಗೇನ್ಸ್, ಅಷ್ಟಮ ಅಂತಂದ್ರೆ ಸಾವು, ಮೃತ್ಯುಗೆ ಸಂಬಂಧಪಟ್ಟಂತಹ ಒಂದು ಭಾವ. ಇಲ್ಲಿರುವಂತಹ ರಾಹು ಗ್ರಹ ನಿಮಗೆ ಟೆನ್ಷನ್ಸು, ಮ್ಯಾರಿಟಲ್ ಲೈಫ್ ಅಲ್ಲಿ ಇಶ್ಯೂಸ್, ಸಂಬಂಧಗಳಲ್ಲಿ ಬಿರುಕು, ಇದನ್ನು ಕೊಡುವಂತ ಬಹಳ ಜಾಗರೂಕತೆಯಿಂದ ಇರ್ಬೇಕಾಗತ್ತೆ. ಈ ಟೆನ್ಷನ್ಗಳು ನಿಮ್ಗೆ ಕಡಿಮೆ ಆಗ್ಬೇಕು ಅಂತಂದ್ರೆ ಬಹಳ ಜಾಗ್ರತೆಯನ್ನ ನೀವು ವಹಿಸ್ಬೇಕಾಗತ್ತೆ. ಎರಡನೇ ಮನೆಗೆ ಕೇತು ಬರ್ತಾನೆ. ಇದರಿಂದ ಏನಾಗುತ್ತೆ, ಫೈನಾನ್ಷಿಯಲ್ ಲಾಸ್, ಅನವಶ್ಯಕ ಇನ್ವೆಸ್ಟ್ಮೆಂಟ್ ಗಳು ಮಾಡುವಂತದ್ದು, ಕೊಟ್ಟಿರುವಂತಹ ಹಣ ವಾಪಸ್ ಬರಲ್ಲ. ಈಗ ಏನೋ ಕಷ್ಟ ಸಮಸ್ಯೆ ಅಂತ ನೀವು ಹಣ ಕೊಡ್ತೀರಾ, ಹಣ ನಿಮ್ಗೆ ವಾಪಸ್ ಬರಲ್ಲ, ನಿಮ್ಮನ್ನ ಸತಾಯಿಸ್ತಾರೆ. ಈ ಒಂದು ಪ್ರೊಬೆಬಿಲಿಟೀಸ್ ನಿಮಗೆ ಜಾಸ್ತಿ ಇರುತ್ತೆ. ಆಮೇಲೆ ನವಮ ಭಾವದಲ್ಲಿ ಇರುವಂತಹ ಗ್ರಹಗಳನ್ನ ನೋಡಿದ್ರೆ ಖಂಡಿತವಾಗ್ಲೂ ಸಹ ತಂದೆಗೂ ನಿಮಗೆ ಮನಸ್ತಾಪಗಳು ಉಂಟಾಗಬಹುದು. ಎಸ್ಪೆಷಲಿ ತಂದೆ ಅಥವಾ ನಿಮಗಿಂತ ಮೇಲಿನ ಅಥಾರಿಟಿ, ನಿಮ್ಮ ಬಾಸ್ಗಳ ಜೊತೆ ನಿಮಗೆ ಕಿರಿಕಿರಿಗಳಾಗೋ ಸಾಧ್ಯತೆ ಇರುತ್ತೆ. ಬಹಳ ಜಾಗೃತೆಯಿಂದ ಇರಬೇಕು. ದಶಮ ಭಾವಕ್ಕೆ ಸೂರ್ಯ ಇರೋದ್ರಿಂದ ನಿಮಗೆ ಗೌರ್ಮೆಂಟ್ ಅಲ್ಲ ಉದ್ಯೋಗದ ಸಾಧ್ಯತೆ. ಬಟ್ ಅದು ಶಂಖಯೋಗ, ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇದೆ. ಇದೆಲ್ಲ ಬಿಟ್ಟು ನೀವು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ನಿಮಗೆ ಪ್ರಮೋಟ್ ಆಗ್ಬೋದು, ಅಥವಾ ನೀವು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ರೆ ಸಿಗೋ ಸಾಧ್ಯತೆಗಳಿರುತ್ತೆ. ಅಥವಾ ನೀವು ಪ್ರೈವೇಟ್ ವರ್ಕ್ ಮಾಡ್ತಿದ್ರೆ ಗೌರ್ಮೆಂಟ್ ರಿಲೇಟೆಡ್ ಕೆಲವು ಕಾಂಟ್ರಾಕ್ಟ್ಸ್ ಇವೆಲ್ಲ ಮಾಡ್ತಾರೆ, ಇವ್ರಿಗೆ ಹೆಚ್ಚು ಲಾಭವಾಗುತ್ತೆ. ಈ ತರ ಗೌರ್ಮೆಂಟಿನ ಅನುಕೂಲ ಜಾಸ್ತಿ, ಸಾಧ್ಯತೆ ಜಾಸ್ತಿ. ನಿಮಗೆ ಏನಾದ್ರು ಬ್ರದರ್ಸ್ ಇದ್ದು, ನಿಮಗೆ ನಿಮಗೆ ಚಿಕ್ಕವರಿದ್ದು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ರೆ ಅವರಿಗೆ ಗೌರ್ಮೆಂಟ್ ಜಾಬಿನ ಅವಕಾಶ ಅತಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಕರ್ಕಾಟಕ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಬರ್ತದೆ. ನಾನು ಯೂಶುವಲ್ ಆಗಿ ಹೇಳ್ತೀನಿ, ಹಸ್ತರೇಖೆನ ನೋಡಿದ ತಕ್ಷಣ ಹೇಳ್ಬೋದು ಅವ್ರ ಒಂದು ವೈವಾಹಿಕ ಜೀವನದಲ್ಲಿ ಇಶ್ಯೂಸ್ ಬರುತ್ತೆ ಅಂತ ಹೇಳಿ. ನಾನು ಮ್ಯಾಚ್ ಮೇಕಿಂಗ್ ಮಾಡ್ಬೇಕಾದ್ರೆ ಆ ಹಸ್ತವನ್ನ ಬಹಳ ಕಂಪಲ್ಸರಿಯಾಗಿ ಅನಲೈಸ್ ಮಾಡ್ತೀನಿ. ಯಾಕೆಂದ್ರೆ ಹಸ್ತದಲ್ಲಿ ಸೆಪರೇಷನ್ ಕಾಣುತ್ತೆ, ಆಗ್ಬಿಡುತ್ತೆ ಅಂತಲ್ಲ, ಆ ಟೆಂಡೆನ್ಸೀಸ್ ಇರುತ್ತೆ. ಸೊ ಅದನ್ನ ನಾವು ಗಮನಿಸಬೇಕಾಗತ್ತೆ. ಮ್ಯಾಚ್ ಮೇಕಿಂಗ್ ಮಾಡುವಾಗ ಹಸ್ತಗಳನ್ನು ಕೂಡ ಮ್ಯಾಚ್ ಮಾಡಿಸಿ. ಯಾಕೆಂದ್ರೆ ಡೇಟ್ ಆಫ್ ಬರ್ತ್ ತಪ್ಪಾದ್ರೂ ಹಸ್ತರೇಖೆಗಳು ತಪ್ಪಾಗಲ್ಲ. ಆಮೇಲೆ ಇನ್ನು ಉಳಿದಂತೆ ಪ್ರಾಪರ್ಟಿ ಖರೀದಿ ಬಹಳ ಚೆನ್ನಾಗಿದೆ. ಪ್ರಾಪರ್ಟಿ ಖರೀದಿ ಮಾಡೋ ಸಾಧ್ಯತೆ, ಗೌರ್ಮೆಂಟ್ ಇಂದ ಯಾವ್ದೋ ಪ್ರಾಪರ್ಟಿ ನಿಮಗೆ ಸ್ಯಾಂಕ್ಷನ್ ಆಗ್ಬೇಕಾಗಿರುತ್ತೆ, ಬರಬೇಕಾಗಿರುತ್ತೆ, ಇವೆಲ್ಲ ಸಿಗೋ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ಇದೆ. 12ನೇ ಮನೆಗೆ ಗುರುಗ್ರಹ, ಇದು ಬಂದು ವಿವಾಹದ ಸಾಧ್ಯತೆನೂ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಲೇಟ್ ಆದ್ರೂ ಸಹ ಒಳ್ಳೆಯ ಸಂಬಂಧ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ, ಹೊಸ ಉದ್ಯೋಗದ ಪ್ರಾಪ್ತಿ ಆಗುತ್ತೆ, ಉದ್ಯೋಗವನ್ನ ಅರಸಿರೋರು ಕೂಡ ಅನುಕೂಲಗಳಾಗ್ತಾ ಹೋಗುತ್ತೆ, ಎಲ್ಲೋ ಕೊಟ್ಟಂತ ಹಣ ನಿಮಗೆ ಸಿಗುವಂತ ಸಾಧ್ಯತೆ ಇರುತ್ತೆ. ಜೊತೆಯಲ್ಲಿ ಸಂತಾನಕ್ಕೆ ಪ್ರಯತ್ನ ಪಡಿರುವಂತಹ ಗಂಡ ಹೆಂಡತಿಗೆ ಬಹಳ ಉತ್ತಮವಾಗಿರುತ್ತೆ ಈ ಒಂದು ಟೈಮ್ ಪೀರಿಯಡ್. ಸೊ ಇಷ್ಟೆಲ್ಲ ವಿಚಾರಗಳು ಕರ್ಕಾಟಕ ರಾಶಿಗೆ ಸಂಬಂಧಿಸಿದ್ದು.